ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ನ 27ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್. ಇವತ್ತಿನ ದಿನ ನಾವು ಇದರ ಪೊಸೆಸಿವ್ ಪ್ರೊನೌನ್ ಆದ ಹೀಸ್ ಮತ್ತು ಹೀಸ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೀ ಅಂದರೆ ಅವನು, ಹೀಸ್ ಅಂದರೆ ಅವನ, ಅದೇ ಹೀಸ್ ಸೇಮ್ ಸ್ಪೆಲ್ಲಿಂಗ್. ಹೀಸ್ ಅಂದರೆ ಅವನದ್ದು. ಈಗ ಉದಾಹರಣೆಗಳನ್ನು ನೋಡ್ತಾ ಹೋಗಿ. ಹೀ ಈಸ್ ಎ ಬಾಯ್, ಅವನೊಬ್ಬ ಹುಡುಗ. ಹೀ ಈಸ್ ಎ ಡಾಕ್ಟರ್, ಅವನೊಬ್ಬ ವೈದ್ಯ. ಹೀ ಈಸ್ ಎ ಟೀಚರ್, ಅವನೊಬ್ಬ ಶಿಕ್ಷಕ. ಹೀ ಈಸ್ ಮೈ ಫ್ರೆಂಡ್, ಅವನು ನನ್ನ ಗೆಳೆಯ. ಹೀ ಈಸ್ ಮೈ ಕಲೀಗ್, ಅವನು ನನ್ನ ಕಲೀಗ್ ಅಂದರೆ ಸಹೋದ್ಯೋಗಿ. ಹೀಗೆ ನಾವು ಅವನ ಅನ್ನುವ ಪದವನ್ನು ಬಳಸಲಿಕ್ಕೆ ಹೀಸ್ ಅಂತ ಹೇಳ್ತೀವಿ. ಇಟ್ ಈಸ್ ಹೀಸ್ ಬ್ಯಾಗ್ ಅಂದರೆ ಇದು ಅವನ ಬ್ಯಾಗು. ಇಟ್ ಈಸ್ ಹೀಸ್ ಪೆನ್, ಇದು ಅವನ ಪೆನ್ನು. ಇಟ್ ಈಸ್ ಹಿಸ್ ಚೇರ್, ಇದು ಅವನ ಕುರ್ಚಿ. ದ್ಯಾಟ್ ಈಸ್ ಹಿಸ್ ಚೇರ್, ಅದು ಅವನ ಕುರ್ಚಿ. ದೋಸ್ ಆರ್ ಹಿಸ್ ಚೇರ್ಸ್, ಅವುಗಳು ಅವನ ಕುರ್ಚಿಗಳು. ದೀಸ್ ಆರ್ ಹಿಸ್ ಮೊಬೈಲ್ಸ್, ಇವುಗಳು ಅವನ ಮೊಬೈಲುಗಳು ಅಂದರೆ ಬಹುವಚನ ಇದೆ. ಹಿಸ್ ಫಾದರ್ ಈಸ್ ಡಾಕ್ಟರ್, ಅವನ ತಂದೆ ವೈದ್ಯರಾಗಿದ್ದಾರೆ. ಹಿಸ್ ಸಿಸ್ಟರ್ ಈಸ್ ಟೀಚರ್, ಅವನ ಸಹೋದರಿ ಶಿಕ್ಷಕಿಯಾಗಿದ್ದಾಳೆ. ಹಿಸ್ ಸನ್ ಈಸ್ ಎ ಪೊಲೀಸ್ ಮ್ಯಾನ್, ಅವನ ಮಗ ಪೊಲೀಸ್ ಆಗಿದ್ದಾನೆ. ಇಟ್ ಈಸ್ ಹಿಸ್ ಡಾಗ್, ಇದು ಅವನ ನಾಯಿ. ಇಟ್ ಈಸ್ ಹಿಸ್ ಕ್ಯಾಟ್, ಅದು ಅವನ ಬೆಕ್ಕು. ದ್ಯಾಟ್ ಈಸ್ ಹಿಸ್ ಹೌಸ್, ಅದು ಅವನ ಮನೆ. ಇದೇ ಹಿಸನ್ನ ವಾಕ್ಯದ ಕೊನೆಯಲ್ಲಿ ಬರೆದ್ರೆ ಅವನದ್ದು ಅನ್ನುವ ಅರ್ಥ ಬರುತ್ತೆ. ದಿಸ್ ಹೌಸ್ ಈಸ್ ಹಿಸ್, ಈ ಮನೆ ಅವನದ್ದು. ದಿಸ್ ಪೆನ್ ಈಸ್ ಹಿಸ್, ಈ ಪೆನ್ನು ಅವನದ್ದು. ದಿಸ್ ಡಾಗ್ ಈಸ್ ಹಿಸ್, ಈ ನಾಯಿ ಅವನದ್ದು. ದಿಸ್ ಕಾರ್ ಈಸ್ ಹಿಸ್, ಈ ಕಾರು ಅವನದ್ದು. ದಿಸ್ ಮೊಬೈಲ್ ಈಸ್ ಹಿಸ್, ಈ ಮೊಬೈಲ್ ಅವನದ್ದು. ದಿಸ್ ಮೊಬೈಲ್ ವಾಸ್ ಹಿಸ್, ಈ ಮೊಬೈಲ್ ಅವನದ್ದು ಆಗಿತ್ತು. ದಿಸ್ ಬೈಕ್ ವಾಸ್ ಹಿಸ್, ಈ ಬೈಕು ಅವನದ್ದು ಆಗಿತ್ತು. ಹೀಗೆ ಹೀ, ಹಿಸ್, ಹಿಸ್ ಈ ಪದಗಳನ್ನು ಬಳಸಿ ವಾಕ್ಯಗಳನ್ನು ತಯಾರು ಮಾಡ್ಬೋದು. ಹಿಮ್ ಅಂದರೆ ಅವನಿಗೆ. ಗಿವ್ ಹಿಮ್ ಅಂದರೆ ಅವನಿಗೆ ಕೊಡು. ಕಾಲ್ ಹಿಮ್, ಅವನನ್ನ ಕರೆ. ಇನ್ವೈಟ್ ಹಿಮ್, ಅವನನ್ನು ಆಹ್ವಾನಿಸು. ಟೆಲ್ ಹಿಮ್, ಅವನಿಗೆ ಹೇಳು. ಟೆಲ್ ಹಿಮ್ ಯುವರ್ ಒಪಿನಿಯನ್, ಅವನಿಗೆ ನಿನ್ನ ಅಭಿಪ್ರಾಯ ಹೇಳು. ಟೆಲ್ ಹಿಮ್ ಮೈ ಅಡ್ರೆಸ್, ಅವನಿಗೆ ನನ್ನ ಅಡ್ರೆಸ್ಸನ್ನು ಹೇಳು. ಹೀಗೆ ಹಿಮ್ಮನ್ನು ಬಳಸಬೇಕು. ಹಿಮ್ ಅಂದರೆ ಅವನಿಗೆ.